ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಎಚ್.ಡಿ. ರೇವಣ್ಣ ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣ ಬೇಲ್ ಭವಿಷ್ಯ ಕೆಲವೇ ಕ್ಷಣದಲ್ಲಿ ಗೊತ್ತಾಗಲಿದೆ. ಇವತ್ತು ಬೆಳಗ್ಗೆ ವಿಚಾರಣೆಯಾಗಿತ್ತು. ಬೆಳಗ್ಗೆ ವಿಚಾರಣೆಯಾದಂತಹ ಸಂದರ್ಭದಲ್ಲಿ ಮಧ್ಯಾಹ್ನ 2:45ಕ್ಕೆ ನ್ಯಾಯಾಧೀಶರು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ರು. ಈಗ ವಿಚಾರಣೆ ಆರಂಭ ಆಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ನಿರೀಕ್ಷಣಾ ಬೇಲನ್ನ ಕೋರಿ ರೇವಣ್ಣ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಗುತ್ತಾ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಗಳಿಗೆ ಒಳಗಾಗಬೇಕಾಗುತ್ತಾ? ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ ಇದು. ಆರೋಪಿ ರೇವಣ್ಣ ಪರ ಸೀನಿಯರ್ ಕೌನ್ಸಿಲ್ ಮೂರ್ತಿ ಡಿ ನಾಯಕ್ ಈಗಾಗಲೇ ಹಾಜರಾಗಿದ್ದಾರೆ ಕೋರ್ಟ್ಗೆ. ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ಈಗಾಗಲೇ ಕೋರ್ಟ್ ಕಚೇರಿಗೆ ಹಾಜರಾಗಿದ್ದಾರೆ. ಎಸ್ಐಟಿಯಿಂದ ಆಕ್ಷೇಪಣೆ ಪ್ರತಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಕೋರ್ಟ್ ಬಳಿಯೇ ನೀವಿದ್ದೀರಿ. ಎಚ್.ಡಿ. ರೇವಣ್ಣ ಅವರಿಗೆ ಬಹಳ ಕ್ರೂಷಿಯಲ್ ಆದಂತಹ ಮೂಮೆಂಟ್ ಇದು. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ಗೊಂದಲ ಏನಾಗಬಹುದು ಅಂತ ಹೇಳಿ ಸದ್ಯ ಏನಾಗ್ತಾ ಇದೆ ಕೋರ್ಟ್ ಆವರಣದಲ್ಲಿ? ಎಚ್.ಡಿ. ರೇವಣ್ಣ ಅವರಿಗೆ ಇವತ್ತು ಖಂಡಿತವಾಗ್ಲೂ ನಿರ್ಣಾಯಕವಾದಂಥ ದಿನ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಿನ್ನೆ ಅವರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈನ ಮಾಡಿರ್ತಾರೆ. ಆದರೆ ಎಸ್ಐಟಿ ಅಧಿಕಾರಿಗಳಿಗೆ ಎಸ್ಐಟಿ ಪರವಾದಂಥ ಸರ್ಕಾರದ ಎಸ್.ಪಿ.ಪಿ. ಜಗದೀಶ್ ಅವರಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ನ್ಯಾಯಾಲಯ ಅವಕಾಶವನ್ನು ಕೊಟ್ಟಿದ್ದು. ಬೆಳಗ್ಗೆ ಕೂಡ ಪ್ರಕರಣ ವಿಚಾರಣೆಗೆ ಬಂದಿದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಕರಣದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಕೋರ್ಟ್ ಕಾಲಾವಕಾಶವನ್ನು ಕೊಟ್ಟಿದ್ದು. ಇದೀಗ ಮತ್ತೆ ಮಧ್ಯಾಹ್ನ 2:45ರಿಂದ ಪ್ರಕರಣ ಮತ್ತೆ ಶುರುವಾಗಿರುವಂಥದ್ದು. ಈಗ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ರೇವಣ್ಣ ಪರವಾದಂಥ ವಕೀಲರೇನಿದ್ದಾರೆ ಕುಮಾರ್ ಡಿ ನಾಯಕ್ ಅವರು ರೇವಣ್ಣ ಅವರಿಗೆ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು. ಹಿಂದೆ ಏನು KR ನಗರದಲ್ಲಿ ಆಗಿರುವಂಥ ಎಫ್ಐಆರ್ನಲ್ಲಿ ಎಲ್ಲೂ ಕೂಡ ನೇರವಾಗಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗಿಲ್ಲ. ಜೊತೆಗೆ ಬೇಕಂತಲೇ ಈ ರೀತಿಯಾಗಿ ಪ್ರಕರಣವನ್ನು ಸೇರಿಸುವಂತ ಕೃತ್ಯವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಮೊದಲಿಗೆ ರೇವಣ್ಣ ಅವರು ಹೊಳೆನರಸೀಪುರದ ಪ್ರಕರಣದಲ್ಲಿ ಅಂದ್ರೆ ಅವ್ರ ಮೇಲೆ ಹಿಂದೆ ಕೇಳಿ ಬಂದಂತ 354 ಕೇಸಲ್ಲಿ ಬೇಲಬಲ್ ಅಫೆನ್ಸ್ ಆಗಿದ್ರು ಕೂಡ ರೇವಣ್ಣ ಅವರು ನಾನ್ ಬೇಲಬಲ್ ಅಫೆನ್ಸ್ ಇಲ್ದಿದ್ರು ಕೂಡ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈನ ಮಾಡಿತ್ತು. ಸ್ವತಃ ಕೋರ್ಟ್ ಕ್ಲಿಯರ್ ಕಟ್ ಆಗಿ ನಿನ್ನೆ ಹೇಳಿತ್ತು, ಬೇಲಬಲ್ ಅಫೆನ್ಸ್ ಇದ್ರು ಕೂಡ ನೀವು ಯಾಕೆ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈನ ಮಾಡಿದ್ದೀರಾ, ಐವಗಳ ಮುಂದೆ ಹೋಗಿ ಅಟೆಂಡ್ ಆಗಿ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅವರು ತಮ್ಮ ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ರು. ಜೊತೆಗೆ ಯಾವಾಗ KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ರೇವಣ್ಣ ಮೇಲೆ IPC 364, 365 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಅಂದರೆ IPC 364 ಅಪಹರಣ, ಜೊತೆಗೆ IPC 365 ಓರ್ವ ವ್ಯಕ್ತಿಯನ್ನ ಅಕ್ರಮ ಬಂಧನದಲ್ಲಿ ಇಡುವಂಥದ್ದು. ಎರಡೂ ಕೂಡ ನಾನ್ ಬೇಲಬಲ್ ಅಫೆನ್ಸ್. ಅಂದರೆ ಎರಡೂ ಕೂಡ ವಿಚಾರಣಾ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಲೇಬೇಕಾದಂಥ ಪ್ರಕರಣ. ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಆಗೋದ್ರ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷಣಾ ಜಾಮೀನು ಸಿಗದ ಪ್ರಕರಣಗಳು ಇರೋದ್ರ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅಪ್ಲೈಯನ್ನು ಮಾಡ್ಕೊಂಡಿರುವಂಥದ್ದು. SIT ಅಧಿಕಾರಿಗಳು ಸದ್ಯಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ SIT ಅಧಿಕಾರಿಗಳು ಈಗ ನ್ಯಾಯಾಲಯದಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖಿಸ್ತಾರೆ, ಜೊತೆಗೆ ರೇವಣ್ಣ ಅವ್ರಿಗೆ ಯಾಕೆ ಆಂಟಿಸಿಪೇಟರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನನ್ನು ಕೊಡಬಾರ್ದು ಅಂತೇಳಿ ವಾದವನ್ನು ಮಂಡಿಸ್ತಾರೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.